ಕಳೆದ ಕಾರ್ಯಕ್ರಮದಲ್ಲಿ ಕೆಲವು ಪ್ರಾರ್ಥನೆಯ ವಿಷಯಗಳನ್ನು ಹಂಚಿಕೊಂಡಿದ್ದೇನೆ. ಪ್ರತ್ಯೇಕವಾಗಿ ಈ ದಿನಗಳಲ್ಲಿ, ಪ್ರಸ್ತುತ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಆಗ್ತಿರುವಂಥ ಅನೇಕ ಸಮಸ್ಯೆಗಳು, ಹೋರಾಟಗಳು ಮತ್ತು ಅನೇಕ ಸೈತಾನ ಕಾರ್ಯಗಳು ಹೆಚ್ಚಾಗ್ತಾ ಇರುವುದರಿಂದ ದೇವಜನರಂತ ನಾವು ಹೆಚ್ಚಾಗಿ ಪ್ರಾರ್ಥನೆಯಲ್ಲಿ ನಮ್ಮ ದೇಶಕ್ಕಾಗಿ ಪ್ರಾರ್ಥಿಸಬೇಕಾಗಿದೆ, ಸಭೆಗಳಿಗಾಗಿ ಪ್ರಾರ್ಥಿಸಬೇಕಾಗಿದೆ. ಮತ್ತು ಈ ದಿನಗಳ ಸುವಾರ್ತೆ ಅನೇಕರ ಜೀವಿತಗಳನ್ನು ಬದಲಾಯಿಸುವಂತೆ ದೇವರಾತ್ಮನ ಕಾರ್ಯಕ್ಕಾಗಿ ಹೆಚ್ಚಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಅದರಿಂದ ಅನೇಕ ರೀತಿಯ ಒತ್ತಡಗಳು, ಸಮಸ್ಯೆಗಳಲ್ಲಿ ದಾಟಿ ಹೋಗ್ತಿರುವಾಗ ಕರ್ತನು ತನ್ನ ಚಿತ್ತ ಉದ್ದೇಶಗಳು, ಆತನ ಬರುವಿಕೆ ಹತ್ತಿರವಾಗಿರುವಾಗ ಅನೇಕರು ಈ ಕೊನೆಯ ದಿನಗಳಲ್ಲಿ ಯೇಸು ಕ್ರಿಸ್ತನಿಗೆ ಸಿಗ್ತಕ್ಕಂಥ ಪಾಪದ ಬಿಡುಗಡೆಯನ್ನು ಹೊಂದಿ ಆ ಒಂದು ಪರಲೋಕದ ಬಾಧ್ಯಸ್ಥರಾಗುವಂತೆ ನಾವು ಇದಕ್ಕಾಗಿ ಹೆಚ್ಚಾಗಿ ಪ್ರಾರ್ಥಿಸಬೇಕೆಂಬುದಾಗಿ ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ತೇನೆ. ನಮ್ಮ ಒಂದು ಎಫೆಸ ಪತ್ರಿಕೆಯ ಒಂದು ಧ್ಯಾನದಲ್ಲಿ ನಾವು 5ನೇ ಅಧ್ಯಾಯ 22ನೇ ವಚನ ನಾವು ಕಳೆದ ಸಾರಿ ಅಲ್ಲಿ ಪ್ರತ್ಯೇಕವಾಗಿ ಸ್ತ್ರೀಯರ ಬಗ್ಗೆ ಹೇಳಲ್ಪಟ್ಟಂಥ ಕೆಲವು ವಿಷಯಗಳನ್ನು ನಾವು ಆಲೋಚನೆ ಮಾಡಿದ್ದೇವೆ. ಇದರಲ್ಲಿ ಪ್ರಾಮುಖ್ಯವಾಗಿ ದೇವರ ಒಂದು ಕಾರ್ಯ ಅಂದರೆ ಕರ್ತನಿಗೆ ಹೇಗೋ ಕರ್ತನಿಗೆ ನಾವು ಯಾರ್ಯಾರು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡು ಕರ್ತನಿಗೆ ಅಧೀನರಾಗುವಾಗ ಆಗುವಂಥ ಸಂಗತಿ ಏನಂದರೆ, ನಾವೆಲ್ಲ ವಿಷಯದಲ್ಲಿ ಕರ್ತನ ದೇವರಿಗೆ, ಗಂಡಂದಿರಿಗೆ ದೇವರ ವಾಕ್ಯ ಹೇಳ್ತದೆ, ನಿಮ್ಮ ಗಂಡನಿಗೆ ಅಧೀನರಾಗಿರಿ ಅಂತ ಹೇಳಬೇಕಾದ್ರೆ ಅದು ಕಷ್ಟವಾಗುವುದಿಲ್ಲ ಎಂಬುದಾಗಿ. ಯಾಕೆಂದರೆ ಅಲ್ಲಿ ಸ್ವಾರ್ಥ ನಿರಾಕರಣೆ ಆಗಿರ್ತದೆ. ಕರ್ತನ ಒಡೆತನ ಇರುವಾಗ ನಾವೆಲ್ಲದರಲ್ಲೂ ಕರ್ತನ ಆಜ್ಞೆಗಳಿಗೆ ಒಳಪಟ್ಟು ಕರ್ತನನ್ನು ಸನ್ಮಾನಿಸುವಾಗ ಅದೇನು ತೋರಿಸ್ತದೆ, ಒಬ್ಬ ವ್ಯಕ್ತಿಯಲ್ಲಿ, ಒಬ್ಬ ಸ್ತ್ರೀಯಲ್ಲಿ ಒಂದು ಮೆಚುರಿಟಿ ಅಂದರೆ ಯೇಸು ಕ್ರಿಸ್ತನ ಸಾರೂಪ್ಯಕ್ಕೆ ಬಂದಂಥ ಒಂದು ಸ್ಥಿತಿಯಲ್ಲಿ ಅಧೀನದಲ್ಲಿರುವಾಗ ಎಲ್ಲ ಕಾರ್ಯಗಳು ಯೋಗ್ಯವಾಗಿ ಬರಲು ಸಾಧ್ಯ. ದೇವರು ಅನೇಕ ಸ್ತ್ರೀಯರನ್ನು ಈ ರೀತಿಯಲ್ಲಿ ಬಲಪಡಿಸಿ ಸೇವೆಯಲ್ಲಿ ಉಪಯೋಗಿಸಿದ್ದಾನೆ. ಕಾರಣ ಅವರು ದೇವರಿಗೆ ವಿಧೇಯರಾದ್ದರಿಂದ, ಅಧೀನರಾದ್ದರಿಂದ ಆ ಕುಟುಂಬದ ಬಾಳ್ವಿಕೆಯಲ್ಲಿಯೂ ಮತ್ತು ಕರ್ತನು ಕೊಟ್ಟಂಥ ಜವಾಬ್ದಾರಿಕೆಯಲ್ಲಿ ಅನೇಕ ರೀತಿಯಲ್ಲಿ ತನ್ನ ಮಹಿಮೆಗಾಗಿ ಅಂಥವರನ್ನು ತನ್ನ ಮಹಿಮೆ ಸೇವೆಯಲ್ಲಿ ಉಪಯೋಗಿಸಿರುವಂಥ ಅನೇಕ ಸಾಕ್ಷಿಗಳನ್ನು ನಾವು ಕೇಳಿದ್ದೇವೆ. ಕರ್ತನು ಈ ದಿನಗಳಲ್ಲಿ ಒಬ್ಬೊಬ್ಬರನ್ನು ಯಾವ ಸ್ಥಾನದಲ್ಲಿ ಇಟ್ಟಿದ್ದಾನೋ ಅದಕ್ಕೆ ತಕ್ಕ ನಡೆದುಕೊಳ್ಳುವಾಗ ದೇವರ ಆಶೀರ್ವಾದ ಇರ್ತದೆ ಎಂಬುದಾಗಿ ನೋಡ್ತೇವೆ. ಈ ದಿನ ನಾವು 25ನೇ ವಚನಕ್ಕೆ ಬರೋಣ. ಸತ್ಯವೇದ ಇರುವುದಾದರೆ ಎಫೆಸ ಪತ್ರಿಕೆ 5ನೇ ಅಧ್ಯಾಯ 25ರಿಂದ 27ನೇ ವಚನಕ್ಕಿರ್ತಕ್ಕ ಸತ್ಯಗಳನ್ನು ನೋಡೋಣ. ಅಲ್ಲಿ ಹೀಗೆ ಉಂಟು: ಪುರುಷರೇ, ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ. ಆತನು ಅದನ್ನು ಪ್ರತಿಷ್ಠೆಪಡಿಸುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. ಅದನ್ನು ಕಳಂಕ, ಸುಕ್ಕು ಮುಂತಾದೊಂದು ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವೂ ನಿರ್ದೋಷವೂ ಮಹಿಮೆಯುಳ್ಳದೂ ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದನು ಎಂಬುದಾಗಿ. ದೇವರ ಮಾತುಗಳನ್ನು ನಮಗೆ ಆಶೀರ್ವದಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ವಾಕ್ಯಗಳಿಗಾಗಿ ಸ್ತೋತ್ರ. ನಿನ್ನ ಜೀವಳ ವಾಕ್ಯವನ್ನು ನಾವು ಓದುವಾಗ ಮತ್ತು ಅದನ್ನು ಧ್ಯಾನಿಸುವಾಗ ಕರ್ತನೆ ಒಬ್ಬೊಬ್ಬರ ಹೃದಯದಲ್ಲಿ ಕರ್ತನೆ ಕರ್ತನೆ ಪ್ರಸ್ತುತ ದಿನಗಳಲ್ಲಿ ಒಂದು ಕುಟುಂಬದ ಬಾಳ್ವಿಕೆಯಲ್ಲಿ ಸ್ತ್ರೀಯ ಪಾತ್ರ, ಪುರುಷನ ಪಾತ್ರ ನಾವು ಹೇಗಿರಬೇಕೆಂಬುದನ್ನು ನೀನು ತಿಳಿಸುವಾಗ ದೇವರೇ, ನೀನೇ ಕೃಪೆ ತೋರಿಸಿ ನಡೆಸು. ಎಲ್ಲವನ್ನು ನೀನು ಅರ್ಪಿಸಿ ಕರ್ತನೆ ನಮ್ಮ ಜೀವಿತಗಳಲ್ಲಿ ಕರ್ತನಿನ ಮಹಿಮೆಗಾಗಿ ನಡೆಸಬೇಕೆಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ತೇವೆ ತಂದೆಯೇ, ಆಮೇನ್. ಪ್ರಿಯರೇ, ಪೌಲನು ಈ ವಾಕ್ಯಗಳಲ್ಲಿ ನಾವು ನೋಡುವಾಗ ಇಲ್ಲಿ 2 ವಿಷಯಗಳ ಬಗ್ಗೆ ಸತ್ಯಗಳನ್ನು ಇಲ್ಲಿ ತಿಳಿಯಪಡಿಸಿದ್ದಾನೆ. ಮೊದಲನೇ ವಿಷಯ ಏನಂತ ಹೇಳಿದರೆ, ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ರೀತಿಯ ಬಗ್ಗೆ ಹೇಳ್ತಿದ್ದಾನೆ. ಅದಾದ ನಂತರ ಎರಡನೇದಾಗಿ ಅಂದರೆ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ ಎಂಬುದಾಗಿ. ಅಂದರೆ ಮೊದಲನೇ ಸಂಗತಿ ಏನಂದರೆ, ಇಲ್ಲಿ ಹೇಳಿರುವಂಥ ಸಂಗತಿ, ಪುರುಷರೇ, ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ. ಅಂದರೆ ಇಲ್ಲಿ ನಾವು ಆಲೋಚಿಸಬೇಕಾಗಿರುವಂಥ ಒಂದು ಸಂಗತಿ, ಯೇಸು ಕ್ರಿಸ್ತನು ಹೇಗೆ ತನ್ನ ಸಭೆಯನ್ನು ಪ್ರೀತಿಸಿದನು ಎಂಬುದಾಗಿ. ಈ ಸಂದರ್ಭದಲ್ಲಿ ಕೆಲವು ವಾಕ್ಯಗಳನ್ನು ನಾನು ಆಲೋಚಿಸುವಾಗ ಯೇಸು ಕ್ರಿಸ್ತನು ಹೇಗೆ, ಯಾವ ರೀತಿಯಲ್ಲಿ ತನ್ನ ಸಭೆಯನ್ನು ಪ್ರೀತಿಸಿದ್ದಾನೆ ಎಂಬುದಾಗಿ ನಾವು ನೋಡುವಾಗ 26ನೇ ವಚನದಲ್ಲಿ ನಾವು ನೋಡ್ತೇವೆ. ಏನಂದರೆ, ಆತನು ಅದನ್ನು ಪ್ರತಿಷ್ಠೆಪಡಿಸುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು ಎಂಬುದಾಗಿ ನೋಡ್ತೇವೆ. ಅಂದರೆ ಯೇಸು ಕ್ರಿಸ್ತನು ಅದನ್ನು ಪ್ರತಿಷ್ಠೆಪಡಿಸೋದಕ್ಕೆ ತನ್ನನ್ನೇ ಒಪ್ಪಿಸಿಕೊಟ್ಟನು ಅಂತ ಹೇಳಬೇಕಾದ್ರೆ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ.
ನಾವು ಗಲಾತ್ಯ ಪತ್ರಿಕೆ 2:20 ಒಂದು ಮಾತು ಹೀಗೆ ಬರೆಯಲ್ಪಟ್ಟಿದೆ. ಏನಂತ ಹೇಳಿದ್ರೆ, ಅಲ್ಲಿ ಪೌಲನು ಅದನ್ನು ಹೇಳಬೇಕಾದ್ರೆ ಆ ಒಂದು ಮಾತನ್ನು ನಮ್ಗೆ ಗೊತ್ತುಂಟು. ಅಲ್ಲಿ ನಾವು ವಾಕ್ಯಗಳನ್ನು ಓದಿದ್ದೇವೆ. 2:20 ಭಾಳ ವಿಶೇಷವಾದ ಮಾತು ಏನಂತ ಹೇಳಿದ್ರೆ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಣ ನಂಬಿಕೆಯಲ್ಲಿಯೇ. ಮುಂದಿನ ವಾಕ್ಯ ಗಮನಿಸ್ರಿ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿ ಬಿಟ್ಟನು ಎಂಬುದಾಗಿ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟು, ಈ ಲವ್ಡ್ ಮೀ ಆ್ಯಂಡ್ ಗೇವ್ ಹಿಮ್ಸೆಲ್ಫ್ ಫಾರ್ ಮೀ. ಅದರ ಆಲೋಚನೆ ಮಾಡೋ ಸಂಗತಿ ಅಂದರೆ, ಯೇಸು ಕ್ರಿಸ್ತನು ಎಷ್ಟರ ಮಟ್ಟಿಗೆ ತನ್ನನ್ನೇ ಸಂಪೂರ್ಣವಾಗಿ ನಮಗೇನೆಂದರೆ ಒಪ್ಪಿಸಿಕೊಟ್ಟಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಇನ್ನು ರೋಮಾಪುರ ಪತ್ರಿಕೆ 5:6-8 ನಾವು ನೋಡುವಾಗ ಅಲ್ಲಿ ಇನ್ನೊಂದು ಮಾತನ್ನು ನೋಡ್ತೇವೆ. ರೋಮಾಪುರ ಪತ್ರಿಕೆ 5 ಅಲ್ಲಿ 6 ಅಲ್ಲಿ 8 ಯೇಸು ಕ್ರಿಸ್ತನು ಹೇಗೆ ಪ್ರೀತಿಸಿದ್ದಾನೆ ಎಂಬುದಾಗಿ ನೋಡುವಾಗ ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತಾ ಇದೆ, ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ನೀತಿವಂತರಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ, ಉಪಕಾರಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾರಾದರೂ ಧೈರ್ಯ ಮಾಡಿದರೂ ಮಾಡೋನು. ಆದರೆ ಗಮನಿಸ್ರಿ, ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಎಂಥ ಒಂದು ವಿಶೇಷವಾದಂಥ ಒಂದು ಮಾತು. ನಾವು ಪಾಪಿಗಳಾಗಿದ್ದಂಥ ಸಮಯದಲ್ಲಿ ಕ್ರಿಸ್ತ ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ನಾವೇನು ಗಮನಿಸ್ತಾ ಇದ್ದೇವೆ? ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನೇ ಕೊಡುವಷ್ಟು ಮಟ್ಟಿಗೆ ನಮ್ಮನ್ನು ಪ್ರೀತಿ ಮಾಡಿದನು ಎಂಬುದಾಗಿ. ಇದು ಭಾಳ ವಿಶೇಷ ಸಂಗತಿ. ಅಂದರೆ ಯಾವ ರೀತಿ ಯೇಸು ಕ್ರಿಸ್ತನ ಸಭೆಯನ್ನು ಪ್ರೀತಿಸಿದ್ದಾನೆ ಅಂತ ಹೇಳಬೇಕಾದ್ರೆ, ತನ್ನ ಪ್ರಾಣವನ್ನು ಕೊಡುವಷ್ಟು ಮಟ್ಟಿಗೂ ತನ್ನನ್ನೇ ಒಪ್ಪಿಸಿಕೊಟ್ಟನು ಎಂಬುದಾಗಿ ನೋಡ್ತೇವೆ. ನಾವು ಎಫೆಸ ಪತ್ರಿಕೆ 5:2 ನೋಡಬೇಕಾದ್ರೆ ಇನ್ನೊಂದು ಮಾತು ನೋಡ್ತೇವೆ. ಅಲ್ಲಿ ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರವೇ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ಇಲ್ಲಿ ಯೇಸು ಕ್ರಿಸ್ತನು ಮಾಡಿದಂಥ ಒಂದು ಕಾರ್ಯ ಏನಂತೆ? ಆತನು ನಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ರೀತಿ. ಅಂದರೆ ಯೇಸು ಕ್ರಿಸ್ತನಿದಂಥ ಒಂದು ಸ್ಥಿತಿ ಏನಂದರೆ, ಬಂದಂಥ ಉದ್ದೇಶ, ಆ ಮಹಿಮೆಯನ್ನು ಬಿಟ್ಟವನಾಗಿ ಲೋಕಕ್ಕೆ ಬಂದಂಥ ಉದ್ದೇಶ ಏನಂತ ಹೇಳಿದ್ರೆ, ನಾವು ನಮ್ಮನ್ನು ರಕ್ಷಣೆ, ನಮಗೆ ಪರಿಪೂರ್ಣವಾದ ಪಾಪದ ಬಿಡುಗಡೆ ಉಂಟಾಗೋದಕ್ಕೋಸ್ಕರ ಆತ ಕಟ್ಟಿದಂಥ ಬೆಲೆ ಅದು ಭಾಳ ಪ್ರಾಮುಖ್ಯ. ದೇವರಿಗೆ ಸುಗಂಧವಾಸ ಕಾಣಿಕೆಯಾಗಿ ಮತ್ತು ಯಜ್ಞವಾಗಿ ಸಮರ್ಪಿಸಿಕೊಂಡನು ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ಅದೇ ರೀತಿಯಲ್ಲಿ ನಾವು ನೋಡುವಾಗ ರೋಮಾಪುರ ಪತ್ರಿಕೆ 8:32 ಇನ್ನೊಂದು ಮಾತನ್ನು ನೋಡ್ತೇವೆ. ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ, ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೇ ಇರುವನೇ. ಅಲ್ಲಿ ಇರುವಂಥ ಮಾತೇನೆಂದರೆ, ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಬಿಟ್ಟ ದೇವರು ಮಾಡಿದಂಥ ಒಂದು ಕಾರ್ಯ. ಮೈ ಮೇಲೆ ಇದ್ದಂಥ ನಮ್ಮ ಕರ್ತನು, ದೇವರ ವಾಕ್ಯ ಹೇಳ್ತಾರೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ದೇವರು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಅಂತ ಹೇಳಬೇಕಾದ್ರೆ ಕಾರಣ ಏನಂದರೆ, ನಮ್ಮ ಪಾಪದ ಬಿಡುಗಡೆಗಾಗಿ. ಅಲ್ಲಿ ಸಭೆಯ ವಿಷಯದಾಗ ಆಲೋಚನೆ ಮಾಡಬೇಕು. ಯಾವ ರೀತಿ ತನ್ನನ್ನೇ ಸಮರ್ಪಿಸಿಕೊಂಡಿದ್ದಾನೆ ಎಂಬುದನ್ನು ದೇವರ ವಾಕ್ಯ ಹೇಳುವ ಪ್ರಕಾರ ಎಷ್ಟರ ಮಟ್ಟಿಗೆ ತನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿದ್ದಾನೆ. ಇಬ್ರಿಯ ಪತ್ರಿಕೆಯಲ್ಲಿ ಇನ್ನೊಂದು ಮಾತನ್ನು ನೋಡ್ತೇವೆ. 8ನೇ ರೋಮಾಪುರ ಇಬ್ರಿಯ 7:27 ಅಲ್ಲಿ ಇನ್ನೊಂದು ಮಾತು ಭಾಳ ವಿಶೇಷವಾಗಿ ಯೇಸು ಕ್ರಿಸ್ತನ ಒಂದು ಕಾರ್ಯ 27 ಹೀಗೆ ಉಂಟು. ಏನಂದರೆ, ಮೊದಲು ತಮ್ಮ ಪಾಪ ಪರಿಹಾರಕ್ಕಾಗಿ, ಆಮೇಲೆ ಜನರ ಪಾಪ ಪರಿಹಾರಕ್ಕಾಗಿ ಸಮರ್ಪಣೆ ಮಾಡುವ ಲೇವಿಕ ಮಹಾಯಾಜಕರಂತೆ ಈತನು ಪ್ರತಿನಿತ್ಯವೂ ಸಮರ್ಪಿಸಬೇಕಾದ ಅವಶ್ಯಕತೆ ಇಲ್ಲ. ಈತನು ತನ್ನನ್ನೇ ಸಮರ್ಪಿಸಿಕೊಂಡು ಒಂದೇ ಸಾರಿ ಆ ಕೆಲಸವನ್ನು ಮಾಡಿ ಮುಗಿಸಿದನು. ಇಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ಹೇಳಿರುವಂಥ ಮಾತೇನು ನಾವು ಏನು ನೋಡ್ತಾ ಇದ್ದೇವೆ ಅಂದರೆ, ಈತನು ತನ್ನನ್ನೇ ಸಮರ್ಪಿಸಿಕೊಂಡು ಒಂದೇ ಸಾರಿ ಆ ಕೆಲಸ ಅಂದರೆ ರಕ್ಷಣಾ ಕಾರ್ಯವನ್ನು, ಪಾಪದ ಬಿಡುಗಡೆ ಕಾರ್ಯವನ್ನು, ತನ್ನ ಪ್ರಾಣವನ್ನು ಕೊಡುವುದರ ಮೂಲಕವಾಗಿ ಆ ಕಾರ್ಯವನ್ನು ಮಾಡಿ ಮುಗಿಸಿದನು. ಯೇಸು ಕ್ರಿಸ್ತನು ಆ ಶಿಲುಬೆಯಿದ್ದಂಥ ಸಮಯದಲ್ಲಿ ತೀರಿತು. ಇಟ್ ಈಸ್ ಫಿನಿಶ್ಡ್.
ಅಂದರೆ ದೇವರು ತನ್ನ ಮಗನಿಗೆ ಕೊಟ್ಟಂಥ ಕಾರ್ಯ, ತನ್ನ ಚಿತ್ತ ಉದ್ದೇಶ ಆ ಶಿಲುಬೆಯಲ್ಲಿ ತನ್ನ ಪ್ರಾಣ ಕೊಡುವಷ್ಟು ಮಟ್ಟ, ಅಂದರೆ ಇಡೀ ಲೋಕ ಜನರ ಪಾಪದ ಬಿಡುಗಡೆಗಾಗಿ, ನಿವಾರಣೆಗಾಗಿ ಆತ ಮಾಡಿದಂಥ ಕಾರ್ಯ. ನಾವು ಯೋಹಾನ 1:29 ಹೀಗೆ ನೋಡ್ತೇವೆ. ಈ ಸ್ನಾನಿಕನಾದ ಯೋಹಾನ ಹೇಳ್ತಾನೆ, ಅಗೋ ಯಜ್ಞಕ್ಕೆ ನೇಮಿಸಿದಂಥ ದೇವರ ಕುರಿಮರಿ, ಲೋಕದ ಪಾಪನೆಲ್ಲ ಹೊತ್ತುಕೊಂಡು ಹೋಗುವಾತನು ಎಂಬುದಾಗಿ ಯೇಸು ಕ್ರಿಸ್ತನ ಬಗ್ಗೆ ಆತ ಹೇಳಿದಂಥ ಮಾತು. ಅಂದರೆ ಲೋಕದ ಪಾಪವನ್ನೆಲ್ಲ ಆತ ತೆಗೆದುಕೊಂಡು ಹೋದನು ಎಂಬುದಾಗಿ ಹೇಳಬೇಕಾದ್ರೆ ಇರ್ತಕ್ಕಂಥ ಒಂದು ಶ್ರೇಷ್ಠವಾದಂಥ ಒಂದು ಸಂಗತಿ ಏನು ಎಂಬುದಾಗಿ ನೋಡ್ತೇವೆ. ಅದೇ ಇಬ್ರಿಯ ಪತ್ರಿಕೆಯಲ್ಲಿ ನಾವು ನೋಡುವಾಗ 10ನೇ ಅಧ್ಯಾಯ ಅಲ್ಲಿ 10ನೇ ವಚನದಲ್ಲಿ ಇನ್ನೊಂದು ಮಾತನ್ನು ನೋಡ್ತೇವೆ. ಏನಂತ ಹೇಳಿದ್ರೆ, ಯೇಸು ಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದ್ದರಿಂದ ನಾವು ಶುದ್ಧರಾದೆವು. ನಾವು ಏನು ನೋಡ್ತಾ ಇದ್ದೀವಿ ಅಂದರೆ, ಯೇಸು ಕ್ರಿಸ್ತನು ಸಮರ್ಪಿಸ್ಕೊಂಡಂಥ ರೀತಿ, ತನ್ನನ್ನೇ ಯಜ್ಞವನ್ನಾಗಿ ಸಮರ್ಪಿಸ್ಕೊಂಡಂಥ ರೀತಿಯಲ್ಲಿ ನಮಗಾದಂಥ ಒಂದು ಸಂಗತಿ, ಅದು ಭಾಳ ವಿಶೇಷವಾದಂಥ ಸಂಗತಿ ಎಂಬುದಾಗಿ ನೋಡ್ತೇವೆ. 29 ವಚನ ಉಂಟು, ಯಾವನು ದೇವಕುಮಾರನನ್ನು ತುಳಿದು ಒಡಂಬಡಿಕೆಯನ್ನು ಸ್ಥಿರಪಡಿಸಿದಂಥ, ತನ್ನನ್ನು ಪವಿತ್ರ ಮಾಡಿದಂಥ ರಕ್ತವನ್ನು ನೋಡಿ, ಗಮನಿಸಿ, ತನ್ನನ್ನು ಪವಿತ್ರ ಮಾಡಿದಂಥ, ಅದಕ್ಕಿಂತ ಮುಂಚೆ ಒಡಂಬಡಿಕೆಯನ್ನು ಸ್ಥಿರಪಡಿಸಿದಂಥ, ತನ್ನನ್ನು ಪವಿತ್ರ ಮಾಡಿದಂಥ ರಕ್ತವನ್ನು ಅಶುದ್ಧವೆನಿಸಿ ದೇವರ ಕೃಪವಾಗಿರುವ ಆತ್ಮನನ್ನು ತಿರಸ್ಕಾರ ಮಾಡಿದ್ದಾನೋ ಅವನು ಇನ್ನೂ ಎಷ್ಟೋ ಕ್ರೂರವಾದ ದಂಡನೆಗೆ ಪಾತ್ರನಾಗಿರಬೇಕೆಂಬುದನ್ನು ಯೋಚಿಸಿರಿ. ಇರುವಂಥ ವಿಷಯ ಏನಂತ ಹೇಳಿದ್ರೆ, ಯೇಸು ಕ್ರಿಸ್ತನ ಯಜ್ಞ ಆತ ಮಾಡಿದಂಥ ಸಂಗತಿ ಅಂದರೆ ಒಂದು ಒಡಂಬಡಿಕೆ ಎಂಬುದಾಗಿ ನೋಡ್ತೇವೆ. ಅದನ್ನು ಸ್ಥಿರಪಡಿಸಿದ್ದಾನೆ. ಯಜ್ಞ ಅಂದರೆ ಯಾವ ರೀತಿಯಲ್ಲಿ ತನ್ನ ಪರಿಶುದ್ಧವಾದ ರಕ್ತದ ಮೂಲಕವಾಗಿ ಏನಂತ ಹೇಳಿದ್ರೆ ಅದು ಮಾಡಿಕೊಂಡಂಥ ಒಂದು ಯಜ್ಞ ಎಂಬುದಾಗಿ ನಾವು ನೋಡ್ತೇವೆ. ಆದ್ದರಿಂದ ಇಲ್ಲಿ ನಮಗಿರ್ತಕ್ಕಂಥ ಒಂದು ವಿಷಯ, ಯೇಸು ಕ್ರಿಸ್ತನು ನಮ್ಮನ್ನು ಪ್ರೀತಿಸಿದಂಥ ರೀತಿ ಎಷ್ಟು ವಿಶೇಷವಾದ್ದು. ಅದಕ್ಕೆ ಯೇಸು ಕ್ರಿಸ್ತನ ಲೋಕದಲ್ಲಿದ್ದಾಗ ಯೋಹಾನ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಒಂದು ಮಾತನ್ನು ತನ್ನ ಶಿಷ್ಯರಿಗೆ ಹೇಳುವಂಥ ಮಾತನ್ನು ನೋಡ್ತೇವೆ. ಅಲ್ಲಿ 13:34 ಹೀಗೆ ಉಂಟು. ಯೇಸು ಕ್ರಿಸ್ತನು ಕೊನೆಯದಾಗಿ ಹೇಳಬೇಕಾದ್ರೆ ತನ್ನ ಶಿಷ್ಯರಿಗೆ ಹೀಗೆ ಹೇಳ್ತಿದ್ದಾನೆ, ನಾನು ನಿಮಗೆ ಒಂದು ಆಜ್ಞೆಯನ್ನು, ಹೊಸ ಆಜ್ಞೆಯನ್ನು ಕೊಡುತ್ತೇನೆ. ಏನೆಂದರೆ, ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ. ಇಲ್ಲಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳಬೇಕಾದ್ರೆ ಯಾವ ರೀತಿ ನೀವು ಪ್ರೀತಿಸಬೇಕಂತ ಹೇಳಬೇಕಾದ್ರೆ, ನಾನು ನಿಮ್ಮನ್ನು ಪ್ರೀತಿಸಿದಂಥ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಆ ಸ್ಟ್ಯಾಂಡರ್ಡ್, ಆ ಪ್ರೀತಿಯ ಒಂದು ಸ್ಟ್ಯಾಂಡರ್ಡ್ ಏನಂತ ಹೇಳಿದ್ರೆ, ದೇವರ ಪ್ರೀತಿ ಎಷ್ಟು ಮಟ್ಟಿಗೆ ಸಹಿಸಿಕೊಳ್ತದೆ, ಅನುಸರಿಸ್ತದೆ. ಎಲ್ಲ ವಿಷಯದಲ್ಲೂ ನಾವು ನೋಡ್ತೇವೆ, ಅದರಲ್ಲಿ ಸ್ವಾರ್ಥ ಇಲ್ಲ. ಎಲ್ಲದರಲ್ಲೂ ಕರ್ತನು ನಮ್ಮನ್ನು ಯಥಾರ್ಥವಾದ ರೀತಿಯಲ್ಲಿ ತನ್ನ ಪ್ರಾಣವನ್ನು ಕೊಡುವಷ್ಟು ಮಟ್ಟಿಗೆ ನಮ್ಮನ್ನು ಪ್ರೀತಿಸಿದ್ದಾನೆ ಎಂಬುದನ್ನು ನಾವು ಪ್ರತ್ಯೇಕವಾಗಿ ನಾವು ದೇವರ ವಾಕ್ಯದ ಭಾಗದಲ್ಲಿ ಅನೇಕ ಭಾಗದಲ್ಲಿ ನೋಡಿದ್ದೇವೆ. ಅದರಂತೆ ನಾವು ಯೇಸು ಕ್ರಿಸ್ತನ ಕೂಡ ಅಂದರೆ ಯೇಸು ಕ್ರಿಸ್ತನ ರಕ್ತದಲ್ಲಿ ನಾವು ಪ್ರತ್ಯೇಕವಾಗಿ ಎಫೆಸ ಪತ್ರಿಕೆಯಲ್ಲಿ ನಾವು ಅದನ್ನು ಆಲೋಚಿಸಿದಂಥ ರೀತಿಯಲ್ಲಿ ಏನಂತ ಹೇಳುವಂಥ ಸಂಗತಿ ದೇವರ ವಾಕ್ಯ 26ನೇ ವಚನ 27ರಲ್ಲಿ ನೋಡಿ, ಗಮನಿಸಿ. 27ನೇ ವಚನ ಏನು ಹೇಳ್ತದೆ ಅಲ್ಲಿ? ಯೇಸು ಕ್ರಿಸ್ತನ ಪ್ರೀತಿ ಏನಂತ ಹೇಳಿದ್ರೆ, ಸಭೆಯನ್ನು ಕಳಂಕ, ಸುಕ್ಕು ಮುಂತಾದೊಂದು ಇಲ್ಲದ ಕನ್ನಿಕೆಯು ಎಂಬಂತೆ ಪರಿಶುದ್ಧವೂ ನಿರ್ದೋಷವೂ ಮಹಿಮೆಯುಳ್ಳದ್ದು. ಗಮನಿಸಿ, ಇಲ್ಲಿ ಪರಿಶುದ್ಧವೂ ನಿರ್ದೋಷವೂ ಮಹಿಮೆಯುಳ್ಳದ್ದು ಆಗಿರುವ ಸಭೆಯನ್ನಾಗಿ ತನ್ನ ಎದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತ ಜಲಸ್ನಾನ ಮಾಡಿಸಿ ಶುದ್ಧ ಮಾಡಿದನು ಎಂಬುದಾಗಿ. ಅಂದರೆ ಯೇಸು ಕ್ರಿಸ್ತನಿದಂಥ ಒಂದು ಉದ್ದೇಶ ಅಥವಾ ಆಲೋಚನೆ, ಸಭೆ ಅಂತ ಹೇಳಬೇಕಾದ್ರೆ ಎಷ್ಟು ಅದು ಮಹತ್ವ ಒಳ್ಳೆಯದಾಗಿತ್ತು ಎಂಬುದಾಗಿ ನಾವು ನೋಡಬೇಕಾದ್ರೆ, ದೇವರು ಅದನ್ನು ಪ್ರತ್ಯೇಕವಾಗಿ ಅದನ್ನು ಆಲೋಚನೆ ಸಂಗತಿ ಅಂದರೆ ಅಲ್ಲಿ ಪ್ರತ್ಯೇಕ ದೇವರ ಉದ್ದೇಶ ಆಲೋಚನೆ. ನಾವು ಅದೇ ಎಫೆಸ ಪತ್ರಿಕೆ 1:4 ಅದನ್ನು ನೋಡ್ತೇವೆ. ಏನಂತ ಹೇಳಿದ್ರೆ, ಅದು ಹೀಗೆ ಬರೆಯಲ್ಪಟ್ಟಿದೆ, ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗತ್ಪತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು ಎಂಬುದಾಗಿ. ಪರಿಶುದ್ಧನಾದ ದೇವರಲ್ಲಿ ಇದ್ದಂಥ ಆಲೋಚನೆ ಏನಂದರೆ, ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸ್ಕೊಡೋದ್ರ ಮೂಲಕ, ಆತನ ಯಜ್ಞದ ಮೂಲಕ ಇಡೀ ತನ್ನ ಜನವನ್ನು, ಜನರನ್ನು ಆ ಪರಿಶುದ್ಧತೆಯಲ್ಲಿ ನೆಲೆಗೊಳಿಸಬೇಕೆಂಬಂಥ ರೀತಿಯಲ್ಲಿ ಆತ ಮೊದಲೇ ಏನಂದರೆ ತೀರ್ಮಾನಿಸಿದ್ದಾನೆ, ಪರಿಶುದ್ಧರು ದೋಷವಿಲ್ಲದವರಾಗಿರಬೇಕೆಂಬ ಮೊದಲೇ ಆರಿಸಿಕೊಂಡನು ಎಂಬುದಾಗಿ ನಾವು ನೋಡ್ತೇವೆ. ಅಂದರೆ ಯಾಕೆ ಯೇಸು ಕ್ರಿಸ್ತನು ತನ್ನ ಸಭೆಗಾಗಿ ಸತ್ತನು ಅಂತ ಹೇಳಬೇಕಾದ್ರೆ, ನಾವು ಪರಿಶುದ್ಧರು ದೋಷವಿಲ್ಲದವರಾಗಿರಬೇಕೆನ್ನುವಂಥ ಉದ್ದೇಶದಿಂದ ತನ್ನನ್ನೇ ಆತನು ಸಮರ್ಪಿಸಿಕೊಂಡಿದ್ದಾನೆ ಎಂಬುದಾಗಿ ನಾವು ತೀತನ ಪತ್ರಿಕೆಯಲ್ಲಿ ಇನ್ನೊಂದು ಮಾತನ್ನು ನೋಡ್ತೇವೆ. ಅಲ್ಲಿ ದೇವರ ವಾಕ್ಯ ಅನೇಕ ಭಾಗ ಯಾಕೆ ನೋಡ್ತಾ ಇದ್ದೀವಿ ಅಂದರೆ, ಯೇಸು ಕ್ರಿಸ್ತನು ಕೊಟ್ಟಂಥ ಬೆಲೆ
ಆತ ಎಷ್ಟರ ಮಟ್ಟಿಗೆ ನಮ್ಮನ್ನು ಪ್ರೀತಿಸಿದ್ದಾನೆ ಎಂಬುದನ್ನು ಪೌಲನು ಅನೇಕ ಭಾಗದಲ್ಲಿ ನಮಗೆ ಅದನ್ನು ತಿಳಿಯಪಡಿಸಿದಂಥ ವಿಷಯಗಳನ್ನು ನೋಡ್ತಾ ಇದ್ದೇವೆ. ಅಲ್ಲಿ 2:14 ಹೀಗೆ ಉಂಟು, ಏನಂದರೆ ಆತನು ನಮ್ಮನ್ನು, ಗಮನಿಸ್ರಿ, ಆತನು ನಮ್ಮನ್ನು ಸಕಲ ಅಧರ್ಮದಿಂದ ವಿಮೋಚಿಸುವುದಕ್ಕೂ ಸತ್ಕ್ರಿಯೆಗಳಲ್ಲಿ ಆಸಕ್ತರಾದ ಸ್ವಕೀಯ ಜನರನ್ನು ತನಗಾಗಿ ಪರಿಶುದ್ಧ ಮಾಡುವುದಕ್ಕೂ ನಮಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು. ಇಲ್ಲಿ ಯೋಜನೆ, ಆಲೋಚನೆ, ಉದ್ದೇಶ ಏನೆಂಬುದನ್ನು ಇಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ. ನಮ್ಮನ್ನು ಸಕಲ ಅಧರ್ಮ, ಪಾಪದಿಂದ ಭಯಂಕರವಾದ ಸ್ಥಿತಿಯಿಂದ ಅದು ವಿಮೋಚಿಸುವುದು ಮಾತ್ರವಲ್ಲ, ನಮ್ಮನ್ನು ಸ್ವಕೀಯರಾಗಿದ್ದು ನಮ್ಮನ್ನು ಏನಂತ ಹೇಳಿದ್ರೆ ಪರಿಶುದ್ಧರು, ದೋಷಿಗಳರಾಗಿ ಸ್ವಕೀಯ ಜನರನ್ನಾಗಿ ಮಾಡೋದಕ್ಕೋಸ್ಕರ ಏನಂತ ಹೇಳಿದ್ರೆ ಅದು ನಮಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು. ಬೇರೆ ಯಾವ ಮಾರ್ಗ ಇರಲಿಲ್ಲ. ಇದೆಲ್ಲ ನಾವು ನೋಡುವಂಥ ಸಂಗತಿಗಳು ಏನು ನೋಡ್ತಾ ಇದ್ದೇವೆ ಅಂದರೆ, ಮನುಷ್ಯನ ರಕ್ಷಣೆಗೋಸ್ಕರ ದೇವರು ಯಾವ ಬೇರೆ ಮಾರ್ಗ ಇರಲಿಲ್ಲ. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ ಇಬ್ರಿಯ ಪತ್ರಿಕೆಯಲ್ಲಿ, ರಕ್ತಧಾರ ಇಲ್ಲದೆ ಪಾಪ ಪರಿಹಾರ ಇಲ್ಲ ಎನ್ನುವಂಥದ್ದು. ಅದು ಧರ್ಮಶಾಸ್ತ್ರ ಅನುಸಾರವಾಗಿ ಆದಂಥ ಕಾರ್ಯ. ಯೇಸು ಕ್ರಿಸ್ತನ ರಕ್ತ ಇಡೀ ಲೋಕದ ಜನರ ಪಾಪದ ಬಿಡುಗಡೆಗಾಗಿ ಏನಾಯಿತು, ಅದು ಸುರಿಸಲ್ಪಟ್ಟಂಥದ್ದು ಎಂಬುದಾಗಿ ನೋಡ್ತೇವೆ. ನಾವು ಅದನ್ನು ಇನ್ನೂ ದೇವರ ವಾಕ್ಯದ ಭಾಗದಲ್ಲಿ ನೋಡುವಾಗ ಕೊಲಸ್ಸೆ ನಾವು 1:14 ಅದನ್ನು ನಾವು ನೋಡುವಾಗ ಅಲ್ಲೂ ನಮ್ಗೆ ಗೊತ್ತಾಗ್ತದೆ. ಕೊಲಸ್ಸೆ ಪತ್ರಿಕೆ 1:14 ಹೀಗೆ ಉಂಟು, ಏನಂದರೆ ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಏನಂದರೆ ನಮಗೆ ಆದಂಥದ್ದು ಪಾಪದ ಬಿಡುಗಡೆ ಉಂಟಾಗಿ ನಾವು ಕರ್ತನಲ್ಲಿ ಐಕ್ಯವಾಗುವಂತೆ ಸಾಧ್ಯವಾಯಿತು ಎಂಬುದಾಗಿ ನೋಡ್ತೇವೆ. ಮತ್ತು ಇಬ್ರಿಯ ಪತ್ರಿಕೆ 13:12 ನಾವು ನೋಡುವಾಗ ಇನ್ನೊಂದು ಭಾಗ, ಅನೇಕ ಭಾಗದಲ್ಲಿ ದೇವರ ವಾಕ್ಯ ನೋಡುವಾಗ ನಮ್ಗೆ ಅರ್ಥ ಆಗ್ತದೆ. 13:12 ಹೀಗೆ ಉಂಟು, ಅದರಂತೆ ಯೇಸು ಕೂಡ, ಗಮನಿಸಿ, ಸ್ವಂತ ರಕ್ತದಿಂದ ತನ್ನ ಜನರನ್ನು ಪವಿತ್ರಪಡಿಸುವುದಕ್ಕೋಸ್ಕರ ಪಟ್ಟಣದ ಹೊರಗೆ ಸತ್ತನು. ಎಂಥ ಒಂದು ಶ್ರೇಷ್ಠವಾದಂಥ ಒಂದು ಸಂಗತಿ. ಯೇಸು ಕ್ರಿಸ್ತನ ತನ್ನ ರಕ್ತದಿಂದ, ಯೇಸು ಕ್ರಿಸ್ತನ ರಕ್ತ ಏನಂದರೆ ಪರಿಶುದ್ಧವಾದ ರಕ್ತ ಏನಂತೆ, ಅದು ನಮ್ಮೆಲ್ಲ ಪಾಪಗಳನ್ನು ತೊಳೆದು ಶುದ್ಧಿ ಮಾಡುವಂಥದ್ದು ಮಾತ್ರವಲ್ಲ, ಅದಕ್ಕೋಸ್ಕರ ಯೇಸು ಕ್ರಿಸ್ತನು ತೆಗೆದುಕೊಂಡಂಥ ಒಂದು ಸ್ಥಾನ ಸಂಪೂರ್ಣವಾಗಿ ನಮ್ಮ ಪಾಪದ ಬಿಡುಗಡೆ ಯಜ್ಞಾರ್ಪಿತನಾಗಿ ಪಟ್ಟಣದ ಹೊರಗೆ ದೇವರ ವಾಕ್ಯ ಹೇಳ್ತದೆ, ಅದನ್ನು ಪವಿತ್ರಪಡಿಸೋದಕ್ಕೋಸ್ಕರ ಪಟ್ಟಣದ ಹೊರಗೆ ಸತ್ತನು. ಇದು ಭಾಳ ಶ್ರೇಷ್ಠವಾದಂಥ ಒಂದು ಸಂಗತಿ. ದೇವಕುಮಾರನು ನಮಗೋಸ್ಕರ ಪಟ್ಟಂಥ ಶ್ರಮೆ, ಬಾಧೆಗಳು, ತನ್ನ ಪ್ರಾಣವನ್ನು ಕೊಡುವಷ್ಟು ಮಟ್ಟಿಗೆ ನಮ್ಮನ್ನು ಪ್ರೀತಿಸಿದ್ದಾನೆ ಎಂಬುದಾಗಿ, ಸಭೆಯನ್ನು ಎಷ್ಟು ಮಟ್ಟಿಗೆ ಪ್ರೀತಿಸಿದ್ದಾನೆ ಎಂಬುದಾಗಿ ನಾವು ದೇವರ ವಾಕ್ಯದ ಭಾಗದಲ್ಲಿ ನಾವು ನೋಡ್ತೇವೆ. ನಾವು 1 ಕೊರಿಂಥ 6:11 ನೋಡುವಾಗ, ಯೇಸು ಕ್ರಿಸ್ತನ ಹೆಸರಿನಲ್ಲಿಯೂ ನಮ್ಮ ದೇವರ ಆತ್ಮದಲ್ಲಿಯೂ ತೊಳೆದುಕೊಂಡಿರಿ, ದೇವಜನರಾದಿರಿ, ನೀತಿವಂತರಾದಿರಿ ಎಂಬುದನ್ನು ಅಲ್ಲಿ ಪ್ರತ್ಯೇಕವಾಗಿ ಕೊರಿಂಥ ಸಭೆಗೆ ಬರೆಯಬೇಕಾದರೆ, ಯೇಸು ಕ್ರಿಸ್ತನ ಮೂಲಕವಾಗಿ ಆದಂಥ ಶ್ರೇಷ್ಠವಾದಂಥ ಸಂಗತಿಯನ್ನು ದೇವ ಜನರ ಬಾಧ್ಯತೆಗೆ, ನೀತಿವಂತರಾಗುವಂಥ ಬಾಧ್ಯತೆಗೆ ದೇವರು ನಮ್ಮ ನಡೆಸಿದ್ದಾನೆ ಎಂಬುದಾಗಿ ನಾವು ಅಲ್ಲಿ ನೋಡ್ತೇವೆ. ಮಾತ್ರವಲ್ಲ, 1 ಪೇತ್ರ 1:18 ನಾವು ನೋಡಬೇಕಾದ್ರೆ ಇನ್ನೊಂದು ಮಾತ್ರ ನೋಡ್ತೇವೆ. 1:18 ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ಏನಂತೆ ನಿಮಗೆ ಬಿಡುಗಡೆಯದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಗಮನಿಸ್ರಿ, ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ. ಇಲ್ಲಿ ಪೇತ್ರನು ಸ್ಪಷ್ಟವಾದ ರೀತಿಯಲ್ಲಿ ನಮಗೆ ಆದಂಥ ಬಿಡುಗಡೆ, ಯೇಸು ಕ್ರಿಸ್ತನು ನಮಗೋಸ್ಕರ ಏನಂದರೆ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೇ ನಮಗೆ ಬಿಡುಗಡೆ ಆಯಿತು ಎಂಬುದನ್ನು ತಿಳಿಯಪಡಿಸಿದ್ದಾನೆ. ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲ. ಪ್ರಿಯರಿಗೆ, ಈ ವಾಕ್ಯವನ್ನು ಗಮನಿಸುವಾಗ ನಮ್ಮ ಜೀವಿತ, ನಮ್ಮ ಹಿನ್ನೆಲೆ, ನಮ್ಮ ಪಾಪದ ಸ್ಥಿತಿ ಎಷ್ಟು ಭಯಂಕರವಾಗಿರುವುದಾದರೂ ದೇವರ ವಾಕ್ಯದ ಸಂಗತಿಗೆ ಬರುವಾಗ ಯೇಸು ಕ್ರಿಸ್ತನ ರಕ್ತ ಸಕಲ ಪಾಪ ನಿವಾರಣೆ ಮಾಡಿ ಶುದ್ಧಿ ಮಾಡಿತು. 1 ಯೋಹಾನ 1:7 ನೋಡಬೇಕಾದ್ರೆ, ಆತನ ಮಗನಾದ ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಏನು ಮಾಡಿತು, ಶುದ್ಧಿ ಮಾಡಿತು ಎಂಬುದಾಗಿ ನೋಡ್ತೇವೆ. ಯೇಸು ಕ್ರಿಸ್ತನು ತನ್ನ ವಾಕ್ಯದ ಮೂಲಕವಾಗಿ, ತನ್ನ ಆತ್ಮನ ಮೂಲಕವಾಗಿ ನಮ್ಮ ಆಂತರ್ಯ ಜೀವಿತವನ್ನು ಬದಲಾಯಿಸಿ, ಮಾರ್ಪಡಿಸಿ, ನಮ್ಮನ್ನು ಶುದ್ಧೀಕರಿಸಿ ಜೀವಳ ದೇವರನ್ನು ಆರಾಧಿಸುವಂತೆ ಆತನು ಮಾಡಿದ್ದಾನೆ. ಅಂದರೆ ಇಲ್ಲಿ ಗಮನಿಸಬೇಕಾದ ಒಂದು ವಿಷಯ, ಯೇಸು ಕ್ರಿಸ್ತನು ಕೊಟ್ಟಂಥ ಬೆಲೆ ಬಹಳ ಪ್ರಾಮುಖ್ಯವಾದದ್ದು. ನಮಗಾಗಿ ಆತ ಪರಲೋಕವನ್ನೇ ಬಿಟ್ಟವನಾಗಿ ದಾಸನ ರೂಪ ಧರಿಸಿಕೊಂಡು ಆತನು ಏನಂದರೆ ತನ್ನ ಪ್ರಾಣವನ್ನು ಕೊಡುವಷ್ಟರ ಮಟ್ಟಿಗೆ
ನಮ್ಮನ್ನು ಪ್ರೀತಿಸಿದ್ದಾನೆ. ಈ ವಾಕ್ಯಗಳಲ್ಲಿ ನಾವು ಪ್ರತ್ಯೇಕವಾಗಿ ಪೌಲನು ತರುವಂಥ ಸಂಗತಿ ಇಲ್ಲಿ ಯಾಕೆ ಇದನ್ನು ತಿಳಿಸಿದ್ದಾನೆಂದರೆ, ಕ್ರಿಸ್ತನು ತನ್ನ ಸಭೆಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ, ಕ್ರಿಸ್ತನು ಸಭೆಯಲ್ಲಿನ ಪ್ರೀತಿಸಿದಂಥ ಪ್ರಕಾರ ಅಂದರೆ ನಾವು ಗಮನಿಸಬೇಕಾದ್ರೆ ಯಾವ ರೀತಿ ಪ್ರೀತಿಸಿದ್ದಾನೆ ಅಂತ ಹೇಳಬೇಕಾದ್ರೆ, ಆತನ ಪ್ರಾಣವನ್ನು ಕೊಡುವಷ್ಟು ಮಟ್ಟಿಗೆ ನಮ್ಮನ್ನು ಪ್ರೀತಿಸಿರಬೇಕಾದರೆ ನನ್ನ ಜವಾಬ್ದಾರಿ, ನಾನು ಹೇಗೆ ಕರ್ತನನ್ನು ಪ್ರೀತಿಸಬೇಕು. ಇಲ್ಲಿ ಪುರುಷರಿಗೆ ಹೇಳಬೇಕಾದ್ರೆ ಒಂದು ತರ್ತಿರುವಂಥ ಸಂಗತಿ ಆಲೋಚನೆ ಅಂತ ಹೇಳಿದ್ರೆ, ನೀವು ಹೆಂಡತಿಯನ್ನು ಪ್ರೀತಿಸಬೇಕೆಂಬ ಮುಂದಿನ ಸಂಗತಿ ಹೇಳಬೇಕಾದ್ರೆ ಮೊದಲನೇದಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಜೀವಿತದಲ್ಲಿ ಯೇಸು ಕ್ರಿಸ್ತ ನನ್ನನ್ನು, ಅದಕ್ಕೋಸ್ಕರ ಪೌಲನು ಗಲಾತ್ಯ ಪತ್ರ 2:20 ಹೇಳಬೇಕಾದ್ರೆ ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನೇ ಒಪ್ಪಿಸಿ ಬಿಟ್ಟನು ಅಂತ ಹೇಳಬೇಕಾದ್ರೆ ಇದು ವೈಯಕ್ತಿಕವಾದ ಪ್ರೀತಿ. ಪ್ರಿಯರೇ, ನನ್ನನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸಿದ್ದಾನೆ, ಯಾವ ರೀತಿ ಅಂದರೆ ತನ್ನ ಪ್ರಾಣವನ್ನು ಕೊಡುವಷ್ಟ ಮಟ್ಟಿಗೆ ಪ್ರೀತಿಸಿರುವಾಗ ಆ ಪ್ರೀತಿಗೆ ಬದಲಾಗಿ ನಾನು ಏನು ಕೊಡಲಿಕ್ಕೆ ಕರ್ತನೆ, ನನ್ನನ್ನೇ ಸಮರ್ಪಿಸ್ಕೊಂಡ್ರು ಸಾಲದು. ಅಂದರೆ ಕರ್ತನನ್ನು ಇಟ್ಟಿರುವಂಥ ಒಂದು ಸ್ಟ್ಯಾಂಡರ್ಡ್, ಆ ಮಟ್ಟ, ಪ್ರೀತಿಯ ಮಟ್ಟ ಏನಂತ ಹೇಳಿದ್ರೆ ಯೇಸು ಕ್ರಿಸ್ತನೇ ನಮಗೆ ಮಾದರಿಯಾಗಿದ್ದಾನೆ ಎಂಬುದಾಗಿ. ಈ ಒಂದು ಕರ್ತನ ಪ್ರೀತಿಯಲ್ಲಿ ನಾನು ಐಕ್ಯವಾಗುವಾಗ, ಈ ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಳ್ಳುವಾಗ ನನ್ನ ಜವಾಬ್ದಾರಿಕೆ, ನಾನು ಯಾವ ರೀತಿ ಇತರರನ್ನು ನಾನು ಪ್ರೀತಿಸಬೇಕು, ನನ್ನ ಹೆಂಡತಿಯನ್ನು ಪ್ರೀತಿಸಬೇಕು, ಪ್ರತಿ ಸಂಗತಿಗಳಲ್ಲಿ ದೇವರನ್ನು ಅನ್ಯೋನ್ಯತೆ ಹೇಗೆ ಜೀವಿಸಬೇಕು, ನಾವೆಲ್ಲ ಸಂಗತಿಗಳೇನೆಂದರೆ ಅದು ಪ್ರತಿ ಕಾರ್ಯಗಳು ದೇವರ ಆತ್ಮನ ಮೂಲಕವಾಗಿ ಅದು ನಮ್ಮನ್ನು ನಡೆಸುವಂಥವನಾಗಿದ್ದಾನೆ. ಆದ್ದರಿಂದ ಈ ವಾಕ್ಯಗಳನ್ನು ನಾವು ಧ್ಯಾನಿಸುವಂಥ ಸಮಯದಲ್ಲಿ ದೇವರ ಪ್ರೀತಿ ನನ್ನ ಮೇಲೆ ಎಷ್ಟರ ಮಟ್ಟಿಗೆ ಉಂಟು, ಕರ್ತನು ನಮ್ಮನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸಿದ್ದಾನೆ, ಅಂದರೆ ಕರ್ತನು ನಮ್ಮ ಆಂತರ್ಯ ಜೀವಿತವನ್ನು ಮಾರ್ಪಡಿಸಿರುವಾಗ ನಮ್ಮ ಮೇಲೆ ಏನಂದರೆ ಯೇಸು ಕ್ರಿಸ್ತನು ಕೊಟ್ಟಿರುವಂಥ ಪ್ರೀತಿ, ಆತನು ನಮ್ಮನ್ನು ಎಲ್ಲ ರೀತಿಯಲ್ಲಿ ನಮಗೆ ಮಾದರಿಯನ್ನು ಬಿಟ್ಟು ಹೋಗಿರುವಾಗ ಯೇಸು ಕ್ರಿಸ್ತ ತನ್ನ ಶಿಷ್ಯರ ಕಾರ್ಯಗಳನ್ನು ತೊಳೆದ ರೀತಿಯಲ್ಲಿ ಆ ತಗ್ಗಿದ ಭಾವ, ತನ್ನ ಪ್ರೀತಿ ಏನೆಂಬುದನ್ನು ಅದು ವಾಕ್ಯದಲ್ಲಿ ನಾವು ನೋಡ್ತೇವೆ. ಆದ್ದರಿಂದ ನಾವು ಎಲ್ಲ ವಿಷಯದಲ್ಲಿ ನಾವು ಏನಂದರೆ ಕರ್ತನಲ್ಲಿ ಐಕ್ಯವುಳ್ಳವರಾಗಿ, ಕರ್ತನ ಪ್ರೀತಿಯಲ್ಲಿ ಐಕ್ಯವುಳ್ಳವರಾಗಿ ಕರ್ತನನ್ನು ಮಹಿಮೆಪಡಿಸೋಣ. ದೇವರ ಮಾತುಗಳನ್ನು ಆಶೀರ್ವದಿಸಿ ನಡೆಸಲಿ. ಆಮೇನ್. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ಪ್ರೀತಿ ಎಷ್ಟು ಅಪಾರವಾದ್ದು, ಅಮೂಲ್ಯವಾದ್ದು. ನೀನು ಸಭೆಯನ್ನು ಪ್ರೀತಿಸಂಥ ರೀತಿಯಲ್ಲಿ ಅದು ಶುದ್ಧ ಕನಿಕೆಯೋಪಾದಿಯಲ್ಲಿ ನಿರ್ಮಲವಾಗಿ ನೀನು ಕರ್ತನೆ 2ನೇ ಸಾರಿ ಬರುವಂಥ ಸಮಯದಲ್ಲಿ ಅದು ಪರಿಶುದ್ಧ ಕನಿಯಾಗಿ ನಿನ್ನ ಮುಂದೆ ನಿಲ್ಲುವಂಥ ಪರಿಪೂರ್ಣ ಸ್ಥಿತಿಗೆ ನೀನು ನಡೆಸುವಂಥವನಾಗಿದ್ದಿ ಎಂಬುದಾಗಿ ತಿಳಿಯಪಡಿಸಿದ್ದಿ. ಕರ್ತನೆ, ನೀನು ಸಭೆಗೋಸ್ಕರ ನೀನನ್ನೇ ಕೊಂಡುಕೊಂಡಿದ್ದಿ, ನಿನ್ನ ಸತ್ತಾಗಿದ್ದೇವಪ್ಪ. ಇದಕ್ಕಾಗಿ ಸ್ತೋತ್ರ. ಪುರುಷರ ವಿಷಯವಾಗಿ ಹೇಳಬೇಕಾದ್ರೆ ಕರ್ತನೆ, ಈ ಪೌಲನಿಗೆ ವಾಕ್ಯ ತಿಳಿಸಿರ್ಬೇಕಾದ್ರೆ ಕ್ರಿಸ್ತನು ಪ್ರೀತಿಸಂಥ ರೀತಿಯಲ್ಲಿ ನಮ್ಮ ಹೆಂಡತಿ ಪ್ರೀತಿಸಬೇಕೆಂಬಂಥ ಒಂದು ಕರ್ತನೆ ಜವಾಬ್ದಾರಿಕೆ ಕೊಟ್ಟಿರುವ ರೀತಿಯಲ್ಲಿ ನಾವು ನಿನ್ನ ಪ್ರೀತಿಯಲ್ಲಿ ಐಕ್ಯವಾಗಿ ಜೀವಿಸುವಂತೆ ಕೃಪೆ ಮಾಡು. ಕೇಳಿದಂಥ ವಾಕ್ಯ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಸಾಧಿಸಿ ನಿನ್ನ ಪ್ರೀತಿಗೆ ನಾವು ಒಳಪಟ್ಟವರಾಗಿ ನಿನ್ನನ್ನೇ ಮಯಪಡಿಸುವಂತೆ ಕೃಪೆ ಮಾಡು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ತೇವೆ ತಂದೆಯೇ, ಆಮೇನ್.